ಹಲೋ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಹೋಗ್ಬೇಕಂತಂದರೆ ನಜರಾಬಾದಲ್ಲಿ ಮರ ಒಂದು ಬಿದ್ದು ಕರೆಂಟ್ ಲಾಸ್ ಆಗಿತ್ತು. ಕ್ರೇನ್ ವರ್ಕ್ ನಡೀತಿತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮೈಸೂರಿನ ಪಬ್ಲಿಕ್ ಲೈಬ್ರರಿಗೆ ಒಂದು ಸಲ ವಿಸಿಟ್ ಮಾಡ್ತೀನಿ. ಪಬ್ಲಿಕ್ ಲೈಬ್ರರಿಗೆ ಬಂದಿದ್ದೀವಿ. ನೋಡೋಣ ಹೊರಗಡೆ ಹೇಗಿದೆ ಎಲ್ಲ ಅಂತ. ಗೊತ್ತಾಗಿದೆ ಅಂದರೆ ಲೈಬ್ರರಿ ಒಳಗಡೆ ನಾವು ಯಾವುದೋ ಪ್ಯಾಲೇಸಲ್ಲಿ ಹೋಗ್ತಿದ್ದೀವಿ ಅನ್ನೋ ಅನಿಸುತ್ತೆ. ಕ್ಲೀನು, ಪೀಸ್ಫುಲ್ಲು, ಎಲ್ಲ ಥರದ ಬುಕ್ಸ್ ಅವೈಲೇಬಲ್ ಇದೆ. ಫಸ್ಟ್ ಟೈಮು ಈ ಲೈಬ್ರರಿಗೆ ವಿಸಿಟ್ ಕೊಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು. ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಮತ್ತು ಟೈಮಿಂಗ್ಸ್ ಎಲ್ಲ ಚೆನ್ನಾಗಿದೆ. ಬೆಳಗ್ಗೆ 8ರಿಂದ ರಾತ್ರಿ 8ವರೆಗೂ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿಕೊಂಡು ರೂಮ್ಸನ್ನೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ದೇವರಾಜ ಮಾರ್ಕೆಟ್ ಕಡೆಗೆ ಹೊರಡ್ತೇವೆ. ಕರ್ನಾಟಕದಲ್ಲೇ ಫೇಮಸ್ ಆಗಿರೋ ಮೈಸೂರು ಪಾಕ ಸಿಗೋ ಗುರು ಸ್ವೀಟ್ಸಲ್ಲಿ ಹೋಗಿ ಮೈಸೂರು ಪಾಕ ತಗೊಂಡು ಟೇಸ್ಟ್ ಮಾಡಿ ಹಾಗೆ ಪಾರ್ಸೆಲ್ ತಗೊಂಡು ಮಾರ್ಕೆಟಲ್ಲಿ ಹೋಗಿ ಹಣ್ಣು ತರಕಾರಿ ಎಲ್ಲ ತಗೊಂಡು ವಾಪಸ್ ಮತ್ತೆ ರೂಮ್ ಕಡೆಗೆ ಹೊರಡ್ತೇನೆ. ಚಿಕ್ಕವರಿದ್ದಾಗ ಅಮ್ಮನ ಜೊತೆಗೆಲ್ಲ ಮಾರ್ಕೆಟ್ಗೆ ಹೋಗ್ತಿದ್ವಿ, ಕರ್ಕೊಂಡು. ಇವಾಗ ನಾವೇ ಮಾರ್ಕೆಟಿಗೆ ಬಂದು ಎಲ್ಲ ತಗೊಳ್ಳೋದು. ತುಂಬ ಬಿಸಿಲು ಇದ್ದಿದ್ದರಿಂದ ಅಲ್ಲೇ ಆಫ್ಘಾನ್ಸಲ್ಲಿ ಜ್ಯೂಸ್ ಕುಡ್ಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಬೇಕಾಗಿತ್ತು, ಅದನ್ನ ತಗೊಂಡು ಮತ್ತೆ ಊಟ ಪಾರ್ಸಲ್ ತಗೊಂಡು ರೂಮ್ ಕಡೆಗೆ ಹೊರಡ್ತೇನೆ. ಮಧ್ಯಾಹ್ನದ ಮೇಲೆ ರೆಸ್ಟ್ ಮಾಡೋದ್ರಲ್ಲಿ ಫ್ಲಿಪ್ಕಾರ್ಟಿಂದ ಪಾರ್ಸಲ್ ಬಂದಿತ್ತು. ಒಂದು ಸನ್ಗ್ಲಾಸನ್ನು ಆರ್ಡರ್ ಹಾಕಿದ್ದೆ, ಅದನ್ನು ರಿಸೀವ್ ಮಾಡಿಕೊಂಡೆ. ಅಷ್ಟರಲ್ಲೇ ಮೋಡ ಕವಿದ ವಾತಾವರಣ ಇತ್ತು ಗುರು. ಇವತ್ತು ನಮ್ಮ ಮೈಸೂರಲ್ಲಿ ತುಂಬ ಚೆನ್ನಾಗಿತ್ತು ವೆದರು. ಸ್ವಲ್ಪ ಅದೇ ವೆದರಲ್ಲಿ ಗ್ರೌಂಡ್ ಕಡೆಗೆ ಹೋಗ್ತಾನೆ. ಮಳೆ ಇರೋದ್ರಿಂದ ಅಲ್ಲಿ ಪೆವಿಲಿಯನಲ್ಲಿ ಸ್ವಲ್ಪ ಎಕ್ಸಸೈಸನ್ನೆಲ್ಲ ಮಾಡಿ ರೂಮಿಗೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇನೆ. ಆಮೇಲೆ ಡ್ಯೂಟಿಗೆ ಹಾಜರಾಗ್ತೇನೆ. ಇವತ್ತಿಗೆ ಎಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ನೈಟ್, ಬಾಯ್ ಬಾಯ್.